ತಂದವರ್ಯಾರೇ? ಕಣ್ಣ ಮುಚ್ಚೆ ಗಾಡೆ ಗೂಡೆ ಹೆಗಲಿಗೆ ರೆಕ್ಕೆಯ ಇಟ್ಟವರ್ಯಾರೇ? ಕಣ್ಣ ಮುಚ್ಚೆ ಗಾಡೆ ಗೂಡೆ ಕನಸನ ಹಿಡಿದು ತಂದವರ್ಯಾರೇ? ನಾವೊಂದು 2008-09 ಒಂದು ಯೋಚನೆ ಬಂತು ನಮಗೆಲ್ಲ. ಸಮಾಜಕ್ಕೆ ಏನಾದರೂ ಕೆಲಸ ಮಾಡಬೇಕಂದ್ರೆ ಏನು ಮಾಡ್ಬೋದು ಅಂಥೇಳಿ ಒಂದು ಸರ್ಕಾರಿ ಶಾಲೆಗಳನ್ನ ವಿಸಿಟ್ ಮಾಡಿ ಕೆಲವು ಶಾಲೆಗಳಿಗೆ ಹೋಗಿ ಹೇಗೆ ನಡೀತಾ ಇದೆ ಏನು ಅಂತ ವಿಚಾರಿಸಿದಾಗ ಅವಾಗ ಸ್ಟಾರ್ಟ್ ಆಯಿತು ರಿಯಲ್ ಸಮಾಜದ ತೊಂದರೆಗಳು ಏನೇನಿದೆ, ಅವ್ರದ್ದು ಮಕ್ಕಳ ಕಲಿಕೆಯಲ್ಲಿ ಎಷ್ಟಿದ್ದಾರೆ, ಎಷ್ಟು ಹಿಂದೆ ಉಳ್ಕೊಂಡಿದ್ದಾರೆ ಅಂತೆಲ್ಲ. ಸೊ ಆ ಥರ ಆಗಿ ಬಂದು ಕೆಲವು ಸಮಾನ ಮನಸ್ಕರ ಸ್ನೇಹಿತರನ್ನ ಮೀಟ್ ಮಾಡಿ ಈ ಥರ ತೊಂದರೆಗಳಿದೆ, ಇದಕ್ಕೆ ಏನಾದ್ರು ಮಾಡ್ಬೋದು ಅಂದಾಗ ಎಲ್ಲರೂ ಸೇರಿ ಯಾಕೆ ಮಾಡಬಾರ್ದು ಅಂಥೇಳಿ ಪ್ರಾರಂಭ ಆಗಿದೆ ನಮ್ಮ ಪಾಂಚಜನ್ಯ ಪ್ರತಿಷ್ಠಾನ. Our vision is inspired by the timeless wisdom of Sarve Bhavantu Sukhinah, Sarve Santu Niramayah, Sarve Bhadrani Paschantu, Ma Kaschid Dukkha Bhat Bhavet. Our goal is to inspire and empower society through empowering the individual. ಅಕ್ಷರ, ಆರೋಗ್ಯ, ಅಧ್ಯಾತ್ಮ ಅಂತ 3 ಧ್ಯೇಯೋದ್ದೇಶ ಇಟ್ಕೊಂಡು ಒಂದು ಪರಿಪೂರ್ಣ ವ್ಯಕ್ತಿನ ಸಮಾಜಕ್ಕೆ ನಾವು ಹೇಗೆ ಕೊಡ್ಬೋದು, ಈ 3 ಸೇರಿಸ್ಕೊಂಡು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಎಲ್ಲರೂ ಅದಕ್ಕೆ ಅನುಮೋದಿಸಿದ್ರು. When we look at rural kids, once you interact with them, you see the level of enthusiasm, the ambition. It is unparalleled ambition that kids have. What they lack is the relevant infrastructure and ability that is required to enable them to be successful. ಈಗ 3 ಶಾಲೆಗಳ ಜೊತೆ ಕೈ ಜೋಡಿಸಿದ್ದೇವೆ. ಒಂದು ಕನಕಪುರ ರಸ್ತೆಯಲ್ಲಿ ಹಾರೋಹಳ್ಳಿ ತಾಲೂಕಲ್ಲಿ ಮೇಡಮಾರನಹಳ್ಳಿ ಅಂತೇಳಿ ಒಂದು ಸರ್ಕಾರಿ ಶಾಲೆ, ಇನ್ನೊಂದು ಬಿಡದಿ ಹತ್ರ ಕರೇನಹಳ್ಳಿ ಅಂತೇಳಿ ಅದೊಂದು ಸರ್ಕಾರಿ ಶಾಲೆ, ಮತ್ತೊಂದು ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ರಾಜಾನಕುಂಟೆ ಹತ್ರ ಕಾಕೋಳು ಅಂಥೇಳಿ ಅಲ್ಲಿ ಸರ್ಕಾರಿ ಶಾಲೆ. ಗ್ರಾಮೀಣ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಬ್ಬರಿಗೂ ಇಂಗ್ಲೀಷ್ ಶಾಲೆಗೆ ಕಳಿಸ್ಬೇಕು ಅನ್ನೋದು ಭಾಳ ಮುಖ್ಯ ಆಗಿಬಿಟ್ಟಿದೆ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ ಇರಲಿಲ್ಲ. ಸೊ ನಾವು ಈಗ 2 ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಪ್ರಾರಂಭ ಮಾಡಿ LKGಯಿಂದನೂ ಅದನ್ನು ಅನುಕೂಲ ಮಾಡಿಕೊಟ್ಟಿದ್ದೇವೆ. ಮಕ್ಕಳು ಅಲ್ಲಿಂದನೇ ಕಲಿಕೆ ಪ್ರಾರಂಭ ಆಗಿದೆ. ನಮ್ಮ ಶಾಲೆ ಹಿಂದೆ 1ರಿಂದ 7ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಶಾಲೆಯಾಗಿ ಇತ್ತು. ತರುವಾಯ 2017 ಮತ್ತು 18ನೇ ಸಾಲಿನಿಂದ LKG ಮತ್ತು UKGಯನ್ನು ಪ್ರಾರಂಭಿಸಿದ್ವಿ. ಅದಕ್ಕೆ ಸಂಬಂಧಿಸಿದಂತೆ ಈ ತರಗತಿಯ ಕೊಠಡಿಗಳಿರ್ಬೋದು, ತರಗತಿಯ ಶಿಕ್ಷಕರನ್ನ ಇರ್ಬೋದು, ಅವೆಲ್ಲವನ್ನು ನಮ್ಮ ಪಾಂಚಜನ್ಯ ಪ್ರತಿಷ್ಠಾನ ಸಂಸ್ಥೆ ನಮಗೆ ಮಾಡಿಕೊಟ್ಟಿದೆ. ಹಾಗಾಗಿ ಅಡ್ಮಿಷನ್ಸ್ ತುಂಬ ಜಾಸ್ತಿ ಆಗ್ತಾಯಿದೆ. ಸೊ ಪೋಷಕರಿಗೆ ಏನು ಬೇಕಾಗಿತ್ತು, ಸಮಾಜಕ್ಕೆ ಏನು ಬೇಕಾಗಿತ್ತು, ಆ ರೀತಿಯ ತೊಂದರೆಗಳನ್ನು ನಾವು ಅಡ್ರೆಸ್ ಮಾಡ್ತಾ ಬಂದಾಗ ಅವರಿಗೆ ನಂಬಿಕೆಗಳು ಜಾಸ್ತಿ ಆಗುತ್ತೆ. ಈ ಶಾಲೆಯಲ್ಲಿ ಇಂತಹ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ, ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸಿದ್ರೆ ನಮಗೆ ಹಣದ ಹೊಣೆ ಕಡಿಮೆ ಆಗುತ್ತೆ, ಕಲಿಕೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಒಂದು 8-10 ವರ್ಷದಲ್ಲಿ ಬಂದಿದೆ. 2-3ರಲ್ಲಿ ರಿಸಲ್ಟ್ ತುಂಬ ಕಡಿಮೆ ಇತ್ತು, 30% ರಿಸಲ್ಟು. ಪಾಂಚಜನ್ಯ ಫೌಂಡೇಶನ್ ಇವರ ಒಂದು ಪರಿಚಯ ಆಯಿತು. ಭವಿಷ್ಯ ಅದು ನನಗೆ ಒಂದು ವರದಾನ ಆಯಿತು. ಯಾಕಂದರೆ ಯಾರೂ ಕೂಡ ಸಹಕಾರ ಕೊಡದೇ ಇರುವಂತಹ ಸಂದರ್ಭದಲ್ಲಿ ಪಾಂಚಜನ್ಯ ಸಂಸ್ಥೆಯವರು ಬಂದ ಮೇಲೆ ಶೈಕ್ಷಣಿಕವಾಗಿ, ಭೌತಿಕವಾಗಿ ನನ್ನ ಶಾಲೆ ಸಂಪೂರ್ಣವಾಗಿ ಉತ್ತುಂಗಕ್ಕೆ ಹೋಗುವಂಥ ಮಟ್ಟ ಬಂತು. ನೋಡಿ ಇವತ್ತು ಹೇಗಿದೆ ಅಂತಂದರೆ 99, 98, 97, 100% ಕೂಡ ಈ SSLC ಫಲಿತಾಂಶವನ್ನು ಸಾಧನೆ ಮಾಡಿದ್ದೀವಿ. ನಾವು ಓದಬೇಕಾದ್ರೆ ಏನಿತ್ತು ಅಂದರೆ ನಮಗೆ ಯಾವುದೇ ರೀತಿ ಕಂಪ್ಯೂಟರ್ ಶಿಕ್ಷಣ ಇರಲಿಲ್ಲ, ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಇರಲಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಸಹ ಇರಲಿಲ್ಲ. ಪಾಂಚಜನ್ಯ ಸಂಸ್ಥೆ ಈ ಶಾಲೆಯನ್ನು ದತ್ತವನ್ನು ತೆಗೆದುಕೊಂಡ್ಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದೆ, ಸ್ಮಾರ್ಟ್ ಕ್ಲಾಸ್ ಮಾಡಿದೆ, ಕಂಪ್ಯೂಟರ್ ಶಿಕ್ಷಣವನ್ನು ಕೊಡ್ತಾಯಿದೆ. ಅದಾದ ನಂತರ ಇಡೀ ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ ಸುತ್ತಮುತ್ತ ಹಳ್ಳಿಗಳಿಂದ ಬರ್ತಕ್ಕಂಥ ಮಕ್ಕಳಿಗೆ ಬಸ್ಸಿನ ಅನಾನುಕೂಲತೆಯನ್ನು ತಪ್ಪಿಸೋದಕ್ಕೋಸ್ಕರ ನಾವು ಪಾಂಚಜನ್ಯ ಸಂಸ್ಥೆ ಬಸ್ ವ್ಯವಸ್ಥೆಯನ್ನು ಮಾಡಿದೆ. ಸುಮಾರು 15-16 ಹಳ್ಳಿಗಳಿಂದ ಮಕ್ಕಳನ್ನು ಪ್ರತಿ ದಿವಸ ಕರ್ಕೊಂಡ್ಬರ್ತೀವಿ. Kakolu school is one of the model school, I can say. See, where we have contributed both in the form of infrastructure, improving the quality of education. Even though it is a government school, it is on par with any of the best private schools. One of our school is under the Prime Minister's scheme,
Probably in Karnataka, I think they got only 129 schools got selected, and in Bangalore only 2 schools, and one of our school got selected under that scheme. We train students directly, especially in cases like, you have 10th standard exams coming up. We get the best teachers from across Bangalore to come in and directly engage with the students and train them. And we saw that not only our school kids, a lot of the private school students also came in. And so it also improved the morale of our own government school kids, saying, oh, look, even the private school kids are coming here now to learn. Last year, one of our high school student was able to compete at the national level for an Aspire award. Remote village girl can reach that national level is a real contribution and impact that our foundation has made. ಪ್ರೈವೇಟ್ ಸ್ಕೂಲ್ಗಳಿಗಿಂತಲೂ ಅಲ್ಲಿ ಏನೇ ಸ್ಪೆಷಾಲಿಟಿ ಇದೆ ಇಲ್ಲೂ ಸಹ ಅದೇ ಥರನೇ ಇದೆ, ಯಾವುದರಲ್ಲೂ ಕಡಿಮೆ ಇಲ್ಲ. ಖಾಸಗಿ ಶಾಲೆಗಳಲ್ಲೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಓದೋಷ್ಟು ಕೆಪಾಸಿಟಿ ಇರಲ್ಲ ಹಳ್ಳಿಗಳ ಕಡೆ ಮಕ್ಕಳಿಗೆ. ಪಾಂಚಜನ್ಯ ಸಂಸ್ಥೆಯವರು ನಾವು ಹಳ್ಳಿ ಮಕ್ಕಳಿಗೆಲ್ಲ ಒಳ್ಳೆ ಭವಿಷ್ಯ ಸಿಗಬೇಕು, ಅವರು ಚೆನ್ನಾಗಿ ಮುಂದೆ ಹೊರಿಬೇಕು ಅನ್ನೋ ಒಂದು ಕಾರಣಕ್ಕೆ ಇಂಗ್ಲೀಷ್ ಮೀಡಿಯಂ ಮಾಡಿದ್ದಾರೆ. ಆಕ್ಟಿವಿಟೀಸ್ ಇರ್ಬೋದು, ಪ್ರತಿಯೊಂದು ಯಾವುದೇ ಒಂದು ಇದರಲ್ಲಾಗಲಿ ತುಂಬ ಮುಂದುವರಿತಾ ಇದ್ದಾರೆ ಮಕ್ಕಳು. Earlier days, we used to see that parents used to take kids to private schools. With a lot of the interventions, the best thing that I felt, student head count started coming back into government school in Kakodu. And to me, that shows the effect of the interventions that we've done. ನಾಲ್ಕು ವರ್ಷಗಳ ಹಿಂದೆ ಪಾಂಚಜನ್ಯ ಫೌಂಡೇಶನ್ ಅವರು ನಮ್ಮ ಶಾಲೆಗೆ ಬಂದು ಈ ಶಾಲೆಯನ್ನು ನಾವು ಅಡಾಪ್ಟ್ ಮಾಡ್ಕೋತೀವಿ ಅಂತ ಹೇಳಿ ಇಲಾಖೆಯ ಪರ್ಮಿಷನ್ ಮೇರೆಗೆ ಶಾಲೆಯನ್ನು ದತ್ತು ತೆಗೆದುಕೊಂಡರು. ಆ ದತ್ತು ತೆಗೆದುಕೊಂಡಾಗಿನಿಂದ ಶಾಲಾ ವ್ಯಾಪ್ತಿಯಲ್ಲಿ ಇರುವಂತಹ ಶಾಲಾ ವಯಸ್ಸಿನ ಮಕ್ಕಳನ್ನು ಹುಡುಕಿ ಅವರನ್ನು ಶಾಲೆಗೆ ಆಟೋ ಮೂಲಕವಾಗಿ ಸರಿಯಾದ ಸಮಯಕ್ಕೆ ಸರಿಯಾಗಿ ತಂದುಬಿಟ್ಟು ಆಮೇಲೆ ವಾಪಸ್ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಅದಲ್ಲದೆ ಅವರ ಸಂಸ್ಥೆಯಿಂದ ಒಬ್ಬ ಶಿಕ್ಷಕಿಯನ್ನು ಕೊಟ್ಟು ಯಾವ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೋ ಗಣಿತ, ಕನ್ನಡ, ಇಂಗ್ಲೀಷು, ಮ್ಯಾಥ್ಸು ಇತ್ಯಾದಿಗಳಿಗೆ ಹಿಂದುಳಿದಂಥ ಮಕ್ಕಳಿಗೆ ಕಲಿಕೆಯಲ್ಲಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ನಮ್ಮ ಸ್ಕೂಲಲ್ಲಿ ಎಲ್ಲ ಸೌಲಭ್ಯ ಇದೆ, ಅದಕ್ಕೆ ನಮ್ಗೆ ತುಂಬ ನಮ್ಮ ಕ್ಲಾಸಲ್ಲಿ ಎಲ್ಲ ಕ್ಲೀನಾಗಿ ಓದ್ತಾರೆ. ಕಂಪ್ಯೂಟ್ರಲ್ಲಿ ನಾವು ವರ್ಡ್ ಪ್ಯಾಡು ಸರಿಲಿ ಈ ಥರ ಡಿಸೈನ್ ಎಲ್ಲ ಮಾಡ್ಬೋದು. ನಾನು ಪ್ರೈವೇಟ್ ಸ್ಕೂಲಲ್ಲಿ ಓದ್ತಿದ್ದೆ. ಪ್ರೈವೇಟ್ ಸ್ಕೂಲ್ ಬಿಟ್ಟು ಗೌರ್ಮೆಂಟ್ ಸ್ಕೂಲಿಗೆ ಬಂದೆ. ಆ ಸ್ಕೂಲಿಗೆ ಹೋಲಿಸಿದ್ರೆ ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಅಲ್ಲಿ ಕಂಪ್ಯೂಟರ್ ಇರಲಿಲ್ಲ, ಇಲ್ಲಿ ಕಂಪ್ಯೂಟರ್ ಇದೆ, ಇಲ್ಲಿಂದ ನಾನು ಕಲ್ತಿದ್ದೀನಿ. ನಮ್ಮ ಮಕ್ಕಳು ಹಳ್ಳಿಗಾಡುಗಳ ಪ್ರದೇಶದಿಂದ ಬರ್ತಕ್ಕಂಥ ಮಕ್ಕಳುಗಳು, ಅವರಿಗೆ ಏನು ಗೊತ್ತಾ ಸೌಲಭ್ಯ ಇರಲಿಲ್ಲ, ಶಿಕ್ಷಕರ ಕೊರತೆ ಇತ್ತು, ವಾಹನದ ಸೌಲಭ್ಯ ಇರಲಿಲ್ಲ. ಇವರೆಲ್ಲ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಶಾಲೆಯ ಅಭಿವೃದ್ಧಿಗೂ ಸಹ ಇವರು ತುಂಬ ಸಹಕಾರ ಮಾಡ್ತಾಯಿದ್ದಾರೆ. ನಮ್ಮ ಅಂಗನವಾಡಿ ಮೊದಲು ಬೀಳೋ ಸ್ಥಿತಿನಲ್ಲಿತ್ತು. ಪಂಚಜನ್ಯ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಮಗೆ ಅಂಗನವಾಡಿ ಕಟ್ಟಡ ಕಟ್ಕೊಟ್ರು. ಸೊ ಮಕ್ಕಳು ಹಿಂದೆ ತುಂಬ ಕಮ್ಮಿ ಇತ್ತು, ಒಂದು 6-7 ಮಕ್ಕಳು ಬರ್ತಿದ್ದೋ ಅಷ್ಟೇ. ಸೊ ಅಂಗನವಾಡಿ ಹೊಸ್ದಾಗಿ ಕಟ್ಟಡ ಕಟ್ಕೊಟ್ಟಾದಮೇಲೆ ಮತ್ತು ಸ್ಮಾರ್ಟ್ ಟಿ ವಿ ಕೊಟ್ಟಾದಮೇಲೆ ಈಗ 13ರಿಂದ 15 ಮಕ್ಕಳು ಬರ್ತಾಯಿದ್ದಾರೆ. ಪಾಂಚಜನ್ಯ ಟ್ರಸ್ಟ್ ಕಡೆಯಿಂದ ನಮ್ಮ GHPS ಮೇಡಮರ್ನಹಳ್ಳಿ ಶಾಲೆಗೆ ಶಿಕ್ಷಕರನ್ನು ಕೊರತೆ ಇರೋದ್ರಿಂದ ಕೊಟ್ಟು ಸಹಕರಿಸಿದ್ದಾರೆ. ಆ ಶಿಕ್ಷಕರಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಕಲಿಕೆಯಲ್ಲಿ ತುಂಬ ಉತ್ತಮ ಪಡಿಸ್ತಾ ಇದ್ದಾರೆ. ಹಾಗಾಗಿ ನಿಜವಾಗ್ಲೂ ಅವರಿಗೆ ಕೃತಜ್ಞತೆಯನ್ನು ಹೇಳ್ತೀನಿ. ಎ ಸ್ಟೂಡೆಂಟ್ ಹ್ಯಾಸ್ ಟು ಬಿ ಮೇಂಟೈನ್ ಎ ಗುಡ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಆ್ಯಂಡ್ ಕ್ವಾಲಿಟಿ ಲೈಫ್ ಸ್ಟೈಲ್. We conduct lot of camps for students on the health program, and we also support some of the health initiatives, giving some equipment and other things for them to continuously monitor the health and take the engagement. We have gone, discussed with a lot of doctors and conducted some workshops and best eminent doctor. So we brought Gopinath and we honored them, facilitated him. So he is going and talking about what we are doing. Some of these things what he has done, he is pushing others to follow in the society. That way we are trying to build a good health system. There are 4 functions of brain are read, retain, recollect and recite. So this will help the children in building the value system, and this also helps in their communication, public speaking. ನೈತಿಕತೆ ಇವತ್ತು ಭಾಳ ಇಳ್ದೋಗ್ಬಿಟ್ಟಿದೆ ಎಲ್ಲ ಪ್ಲೇಸಸಲ್ಲೂ. ಸೊ ನಮ್ಮ ಅದಕ್ಕೆ ಮಕ್ಕಳಿಗೆ ಕೆಳಗಿನಿಂದನೇ ಹೇಳಿಕೊಟ್ರೆ ಮುಂದಿನ ಒಂದು ಸಮಾಜ ನೈತಿಕತೆಯಿಂದ ಬಾಳಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ಸ್ವಲ್ಪ ಸರಿ ಮಾಡಬೇಕಂದ್ರೆ ಅಲ್ಲಿಂದನೇ ಮಾಡಬೇಕು ಅಂಥೇಳಿ ಇವತ್ತು ಮಾರಲ್ ಎಜುಕೇಷನನ್ನು ಸ್ಕೂಲಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಪೂರ್ತಿ. ಸೊ ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ.
Not only that, we are concentrating only students, we are also concentrating on the senior citizens. Recently we organized a chanting Vishnu Sahasranama, so that brings peace of mind, that brings togetherness of the senior citizens. ಪಾಂಚಜನ್ಯ ಪ್ರತಿಷ್ಠಾನದ 3 ಧ್ಯೇಯೋದ್ದೇಶಗಳಾದ ಶಿಕ್ಷಣ, ಆರೋಗ್ಯ, ಅಧ್ಯಾತ್ಮ ಈ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಿರುವಂತಹ ಹಿರಿಯರನ್ನು ಗೌರವಿಸುವ ಒಂದು ಪರಿಪಾಠವನ್ನು ಪಾಂಚಜನ್ಯ ಪ್ರತಿಷ್ಠಾನ ಕಳೆದ 12 ವರ್ಷದಿಂದ ಮಾಡುತ್ತಾ ಬಂದಿದೆ. ಈ ಸಮಯದಲ್ಲಿ ಪಾಂಚಜನ್ಯ ಪುರಸ್ಕಾರವನ್ನು ನೀಡಿ ಗೌರವಿಸಿ ಅದರಿಂದ ಸಮಾಜಕ್ಕೆ ಕೊಡುವಂತಹ ಒಂದು ಉತ್ತಮವಾದ ಸಂದೇಶವನ್ನು ಕೂಡ ನಡೆಸ್ತಾ ಬಂದಿದ್ದೇವೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರು. ಈ ಶ್ಲೋಕ ಇದು ನನ್ನ ಒಂದು ಆತ್ಮಶ್ಲೋಕ ಅಂತಲೇ ಹೇಳಬೇಕು. ನನಗೆ ಪಾಂಚಜನ್ಯ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಕರೆ ಬಂದಾಗ ನನ್ನ ಮನಸ್ಸಿಗೆ ಅದು ಭಗವದ್ಗೀತೆಯ ಕೃಷ್ಣನ ಒಂದು ಸಂದೇಶ ನಮ್ಮ ಪಾಂಚಜನ್ಯ ಪ್ರಶಸ್ತಿಯ ರೂವಾರಿಯಾದ ಮುರಳಿ ಕಾಕೋಳವ್ರ ಮೂಲಕ ಬಂತೇನೋ ಅಂತ ಅನ್ನಿಸ್ಬಿಡ್ತು ನನಗೆ. ಬಹುಶಃ ನನಗೆ ಪ್ರಶಸ್ತಿಗಳೇನು ಹೊಸದಲ್ಲ, ಬಟ್ ಆದರೆ ಪಾಂಚಜನ್ಯ ಪ್ರಶಸ್ತಿಗೆ ನಾನು ಯಾಕೆ ಅಷ್ಟೊಂದು ಐ ಅಟ್ಯಾಚ್ ಅ ಸ್ಪಿರಿಚುವಲ್ ವ್ಯಾಲ್ಯೂ ಫಾರ್ ದ್ಯಾಟ್. ಇಟ್ಸ್ ನಾಟ್ ಅನ್ ಅವಾರ್ಡ್, ಇಟ್ಸ್ ಅ ಸರ್ವೀಸ್ ಟು ಲಾರ್ಡ್ ಕೃಷ್ಣ, ವಾಟ್ ಅವರ್ ಮುರಳಿ ಕಾಕೋಳ್ ಆಫ್ ಪಾಂಚಜನ್ಯ ಫೌಂಡೇಶನ್ ಈಸ್ ಡೂಯಿಂಗ್. ನನ್ನನ್ನು ಏನು ಗುರ್ಸಿರಿ, ಯಾವ್ಯಾವ ಬಂಗಾರ ಇದ್ದೀರಿ, ಯಾವ್ಯಾವ ವನಸ್ಪತಿ ಇದ್ದೀರಿ, ಯಾವ್ಯಾವ ಗುಣದವ್ರು ಇದ್ದೀರಿ ನಂಗೆ ಗೊತ್ತಿಲ್ಲ. ಅದು ಗುರುತಿಸಿ ಸನ್ಮಾನ ಮಾಡಿದಾಗ ನಮ್ಮ ಅಮ್ಮಗೆ ಹೇಳ್ತೀನಿ, ಅಮ್ಮ ಜನ್ಮ ಕೊಟ್ಟಿದ್ದು ಸಾರ್ಥಕ ಆಯಿತು, ನಿನಗೆ ಅನಂತ ನಮನಗಳು, ಗುರುಗಳಿಗೆ ನಮನಗಳು. It is a small pebble in this big thing that is happening in the world, but we want to make a change so that people get good education. There is nothing called society. Education is not a elite people asset. Our Prime Minister has given a dream, a vision, a assignment that India should be a developed nation, what he calls as Vikshit Bharat by 2047. So our foundation is helping in this in a small way in that. So if you're a person who always wanted to contribute to society, we've now created a group of friends, a platform where you can contribute with your time, with your resources, with your knowledge, with your influence, network. Join us, help us to do more with society and help all these students across these 3 schools and maybe over time with other schools to enable them to be empowered individuals who will be socially very relevant.